ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ನಿಧಿ ಲೈಫ್ ಟಾಕೀಸ್. ಇವಾಗ ಏನು ನೋಡಿದ್ರು ಇದೇ ನನ್ನ ಚಾನಲು. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಅಪ್ಪ ಮ್ಯಾಟ್ರಿಗೆ ಬಾರಪ್ಪ. ಸೊ ಇವತ್ತು ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಗುರುವಾರ ರಾಯರಿಗೆ ಬಂದು ಪೂಜೆ ಮಾಡಿ ಗಾಡೀಲಿ ಬಂದು ಕೂತಿದ್ದೀನಿ. ಸೊ ಇವತ್ತು ನನ್ನ ಪಯಣ ಸ್ಟಾರ್ಟ್ ಆಗ್ತಾಯಿದೆ ಇಲ್ಲಿಂದ ಬೆಂಗಳೂರು ಟು ತರೀಕೆರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಇವೆಂಟ್ಗೋಸ್ಕರ ಫುಲ್ ಟೀಮ್ ಹೋಗ್ತಾಯಿದ್ದೀವಿ. ಆಲ್ರೆಡಿ ನಮ್ಮಿಬ್ಬರು ಗುರುಗಳು ಲೊಕೇಶನ್ಗೆ ಹೋಗ್ಬಿಟ್ಟವ್ರೆ ಮೊನ್ನೆನೇ. ಇವಾಗ ಫೋನ್ ಮೇಲೆ ಫೋನ್ ಹೊಡಿತಾವ್ರೆ. ಇವಾಗ ಆಲ್ರೆಡಿ 9:30 ಆಯಿತು, 8 ಗಂಟೆಗೆ ಬಿಟ್ಟಿದ್ದೀವಿ ಅಂತ ಹೇಳಿದ್ದೀನಿ. ಇವಾಗ ಫೋನ್ ಮಾಡಿದ್ರೆ ಸುಮ್ಮನೆ ನೆಲಮಂಗಲಿಂದ ಆಚೆ ಇದ್ದೀನಿ ಅಂತ ಸುಮ್ಮನೆ ಕತೆ ಹೊಡಿಬೇಕು. ಇಲ್ಲಾಂದರೆ ಅಲ್ಲೇ ಕೂತ್ಕೊಂಡು ಇಲ್ಲಿವರೆಗೂ ಶೂಟ್ ಮಾಡ್ಬಿಡ್ತಾರೆ ನನ್ನ, ಬಿಡಲ್ಲ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇವಾಗ ಟೀಮ್ನೆಲ್ಲ ಪಿಕಪ್ ಮಾಡೋಕ್ಕೆ ಹೋಗ್ಬೇಕು. ಒಬ್ಬೊಬ್ಬರು ಒಂದೊಂದು ಲೊಕೇಶನಲ್ಲಿ ಅವರೇ. ಅವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ಮತ್ತೆ ನಾನು ಈ ರೂಟ್ಗೆ ಬಂದು ಇದೇ ಲೊಕೇಶನಿಂದ ಹೊರಡಬೇಕು. ಏನೂ ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಲಗೇಜ್ಗಳೆಲ್ಲ ಇರೋದ್ರಿಂದ ನಾನೇ ಇವಾಗ ಅವ್ರ ಕಡೆ ಹೋಗ್ಬೇಕಾಯ್ತದೆ. ಆಯಿತು, ಆಮೇಲೆ ನೋಡೋಣ ಅದು ಹೆಂಗಿರುತ್ತೆ ಅಂತ. ಬನ್ನಿ ಪಯಣ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಫಸ್ಟ್ ಲೊಕೇಶನ್ಗೆ ಬಂದಿದ್ದೀನಿ. ನಮ್ಮ ಕ್ಯಾಂಡಿಡ್ ವಿಡಿಯೋ ಭರತ್ ಅವ್ರನ್ನ ಪಿಕಪ್ ಮಾಡೋಕ್ಕೆ. ಈ ಬಡ್ಡಿ ಮಗ ಬಾರ ಕೆಳಗಡೆ ಅಂದರೆ ಇನ್ನೂ ಬಂದಿಲ್ಲ. ದಿನಕ್ಕೆ ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನು ನನ್ನ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಹಲೋ ಲೋ, ಬಾರ ಕೆಳಗಡೆ ಬರತ್ತೋ. ಬಂದೆ ಈಗ ಬಂದ್ಬಿಟ್ಟು ಬಾರ ಅಂದ್ರೆ ನೀನು ಬಾರ ನೋಡ್ದಿದ್ದು ಕೇಳಿಸ್ತಿಲ್ವಾ? ಹಾಂ ಬಾ ಆಯ್ತು. ಅದಕ್ಕೆ ಫೋನ್ ಮಾಡಿರೋದಕ್ಕನ್ ಬಾ ಕೆಳಕ್ಕೆ. ಬಂದೆ. ಇನ್ನೂ ಮಲ್ಗಿರಂಗಿದ್ಯಾ? ಎಡಿಟಿಂಗ್ ಮಾಡ್ತಾ ಇದೀನಿ. ನೀನೇ ಕಣ ಬುದ್ಧಿವಂತ. ಯಾಕೆ ಹಾಂ ಯಾಕೆ ಬುದ್ಧಿವಂತ? ನೀನೇ ಬುದ್ಧಿವಂತ ಕಲ. ಒಳಗೆ ಕೂತ್ಕೊಂಡು ಮಾತಾಡ್ತಾವನೆ. ಅಪ್ಪ ಬಂದೆ, 1 ನಿಮಿಷ ಫೋನ್ ಮಾಡಿ ಮಾತಾಡಿಲ್ಲ. ಅವ್ರಿಗೆ ಸೆಕೆಂಡ್ ಮಾತಾಡಿದ್ರೆ ಅದಕ್ಕೆ ಹಿಂಗೆ ಆಡ್ತಿದ್ದೀರಾ? ಗಾಡಿ ಹತ್ತಿ ಒಂದು ಲೆಫ್ಟ್ ಹೊಡಿಲಿಲ್ಲ. ಅದೇ ಬಡ್ಡಿ ಮಗ ಮೆಡಿಕಲ್ಗೆ ಹಾಕ್ಸೋನಲ್ಲ, ಬರಲಿ ಅವನು. ಏನು ಮಾತ್ರ ಕರಕ್ಕೆ ಹೋಗೋಣ? ಏನು ಮಾತ್ರ ಕರಕ್ಕೆ ಹೋಗೋ? ಇನ್ನೂ ತಿಂಡಿ ಬೇರೆ ತಿಂದಿಲ್ಲ. ಅಲ್ಲೇ ತಲೆನೋವು ಸ್ಟಾರ್ಟ್ ಆಯ್ತೈತೆ ನನಗೆ. ಸಿಟಿ ಬಿಡೋಕೆ ಇನ್ನೂ ಆಯಿತು. ಆಲೇ 10 ಗಂಟೆ. 10 ಗಂಟೆಗೆ ನೆಲಮಂಗಲ ಬಿಡ್ತೀವಿ ಅಂತ ಹೇಳಿದ್ದು ನಾನು ಗೌತಮ್ಗೆ. ಇವಾಗ ಆಲೇ ಇಲ್ಲೇ 10 ಗಂಟೆ ಆಯಿತು. ಈ ಗೋಳಿಗೆ ನಾನು ಹೇಳಿದ್ದು ಎಲ್ಲರೂ ನಾನು ರೂಮ್ ಹತ್ರ ಕಳ್ಸಪ್ಪ, ಕರ್ಕೊಂಡು ಹೋಗ್ತೀನಿ ಅಲ್ಲಿಂದ, ಇವೆಲ್ಲ ಸವಾಸನ ಬೇಡ ಅಂತ. ಒಳಗಡೆ ಕಾಣಿಸ್ತಲ್ಲ. ಮೆಡಿಕಲ್ಗೆ ಹೋದ್ನೋ? ಬೇರೆ ಮೆಡಿಕಲ್ಗೆ ಹೋದ್ನೋ? ಇಲ್ಲಿ ಹಿಂದೆಗಡೆ ಇದಕ್ಕ ಖಾಲಿ ಆಗ್ಬಿಟ್ಟೈತಿ. ನೀನು ಹಿಂಗೆ ಅಂತೀಯ ಅಂತ ನನಗೆ ಗೊತ್ತು. ಡೈಲಾಗು ಡೋರ್ ಸರಿಯಾಗಿ ಹಾಕು. ಖಾಲಿ ಆಗೈತಿ. ಏನು ಮಾತ್ರ ಕೇಳಕ್ಕೆ ಹೋಗಿದ್ದೆ? ಅದು ಕಕ್ಕಸ್ ನೀಟ ಬರ್ತಿಲ್ಲ ಅಂತ. ಇರ್ಲಿ ಬಿಡೇದ್ನೆ, ಹಂಗೆ ಆಗ್ತದೆ. ಅಯ್ಯೋ, ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಮ್ದು ಏನು ಕೆಲಸ ಇರ್ತಂಗ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ. ಏನ್ ಮಾಡ್ರಿ? ಆಗಲ್ಲ, ಮಾಡಲ್ಲ. ನಾನು ಗೌತಮ್ ಹೇಳವನೆ, ಮಗ ಏನೇನು ವಿಡಿಯೋ ಸಿಗುತ್ತೆ ಅದೆಲ್ಲ ಮಾಡ್ಕೊ, ಯಾವ್ದೋ ಡಿಲೀಟ್ ಮಾಡ್ಬೇಡ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅದು ಹಂಗೆ ಹಾಕ್ತೀನಿ ವಿಡಿಯೋದಲ್ಲಿ. ಯಾವನ ಇವನು ಬೆಳಗ್ಗೆ ಚಮಕ್ ಕೊಡ್ತಾವನೆ. ಸಿಸಿ ನೀನ್ ಹೇಳ್ಬೇಕಾನೆ ಚೆಂದು. ಅನಿವಾರ್ಯದ ಸಂಕಟದ ಸ್ಥಿತಿ ಇದು. ಸುಮ್ಮನೆ ಗೊತ್ತಾಗ್ತಾ ಇದ್ದಿಲ್ಲ. ನಿನ್ ಗಾಡಿ ಹತ್ತಾಗ ನೋಡಿಲ್ವಾ ನೀನು? ಇಲ್ಲ. ಇಲ್ಲಿ ಬಾ. ಒಂದು ಲೆಫ್ಟ್ ಹೊಡೆದು ನಾನು ಇನ್ನ 100 ಮೀಟರ್ ಹೋಗ್ಲಿಲ್ಲ. ಆಲೇ ಒಂದು ಗಾಡಿ ಆಫ್ ಮಾಡಿಸಿದ್ದೆ. ಇನ್ನು ಹೋಗೋದಕ್ಕೆ ಇನ್ನು ಎಷ್ಟು ಸತಿ ನಿಲ್ಸಿಸ್ತೀನಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ತಿಂಡಿ ಕೊಡಿಸ್ಬಿಟ್ಟು ಎಲ್ಲಾರು ತಿಂಡಿ ಏನೇನಿದ್ರು ಸಿಟಿ ದಾಟದ್ಮೇಲೆ ತಿಂಡಿ. ಹೊಟ್ಟೆ ಇದ್ದಾನೆ. ಊಟ ಮಾಡಿ 3 ದಿನ ಆಯ್ತಣ್ಣ. ನನಗೆ ತಲೆನ ನೋಯ್ತಾಯ್ತು ಆಲ್ರೆಡಿ. ಹೊಟ್ಟೆ ಹಸಿದಿರ್ಲಿ. ನನಗೆ ಲೇಟಾಗಿ ತಿಂಡಿ ತಿಂದ್ರೆ ಆಗಲ್ಲ. ರೆಡಿ ಆಗಿ ಅಂತ ಅಂದೆ ನೀನು.
7 ನಾನು ಎದ್ದಿರೋದೆ 7 ಗಂಟೆಗೆ ಅಲ್ಲ 7:15 ನಾನು ಎದ್ದಿರೋದು ಇವತ್ತು. 7:15 ರೆಡಿ ಮಾಡಿಸ್ಬಿಟ್ಟು ನಮ್ದು ನೀನು ಹಿಂಗೆ ಲೇಟ್ ಮಾಡ್ತೀಯ ಅಂತ ಗೊತ್ತಿತ್ತು. ಬಂದಿದೆಯಲ್ಲ, ನೀನು ಹಿಂಗೆ ಲೇಟ್ ಮಾಡ್ತೀಯ ಅಂತ ಗೊತ್ತು, ಅದಕ್ಕೆ ನಾನು 7:15 ರೆಡಿ ಆಗಿರೋ ಅಂತ ಹೇಳಿದ್ದು. ಹಿಂಗೆ ಯಾಕೆ ಹೊಟ್ಟೆ ಬರ್ಸ್ತೀನಿ, ನಾವು ನಿದ್ದೆ ಮಾಡ್ತಿದ್ದಿಲ್ವಾ? ನಾನು ಮನೆ ಕೊಂಡಿರೋದು 2 ಗಂಟೆಗೆ. ನೀನು ಎದ್ದಿರೋದೆ 8:15. ಕೇಳಿದ್ರೆ ಅವ್ನ ಎಷ್ಟೊತ್ತಿಗೆ ಎದ್ದಿದ್ದ? ಎಷ್ಟೊತ್ತಿಗೆ ಎದ್ದ? ಅವ್ನಿಬ್ರು ನಾನೇ ಎಬ್ರಿಸಿ ರೆಡಿ ಮಾಡಿಸಿದ್ ನಾನು ಬೇಗ. ನಾನು ರೆಡಿ ಆಗಿ ಅವ್ನು ಗೊತ್ತಾಗೊಂಡು ನಾನು ಆಲ್ರೆಡಿ 8 ಗಂಟೆಲ್ಲ ಹೊರಟಿದ್ದೀವಿ ಅಂತ ಹೇಳಿದ್ದೀನಿ. ತಾನಿಗೆ ಫಾರ್ಮ್ ಮಾಡ್ತೀನಿ ಹಾಂ ಅಣ್ಣ, ಇನ್ನು ಸುಮ್ಮನಿಲ್ಲ ಕಾಯ ಅಂತಾನೆ. ಅವನೇ ಗೌರ್ಮೆಂಟ್ ಬಸ್ಗಳು ಹಿಂದ್ಗಡೆ ಹೋದ್ರೆ ಇದೊಂದು ಹಿಂಸೆ. ಎಲ್ಲಿ ಬೇಕು ಅಲ್ಲೇ ನಿಲ್ಸ್ಕೊಬಿಡ್ತಾರೆ. ಸ್ಕ್ಯಾನ್ ತಗೊಬಿಡಿ. ಎಷ್ಟಾಯ್ತಪ್ಪ? 40. ಕರೆಕ್ಟಾಗಿ ಐತೆ. ಏರ್ ಎಷ್ಟು ಇಡಬೇಕು ಅಂತಲೂ ಗೊತ್ತಾಯ್ತಲ್ಲ. ಲಗೇಜ್ ಬೇರೆ ಫುಲ್ ಐತೆ. ಹಾಕಳಿ ಸರ್ ಇವಾಗ ಸೀಟ್ ಬೆಲ್ಟು. ಹೆಂಗಪ್ಪ ಹಾಕೊಳ್ಳೋದು? ಅಯ್ಯೋ ಸರ್, ನಂಗೆ ಭಯ ಬೀಳಿಸ್ತಾ ಇದ್ದೀರಲ್ಲ ನೀವು. ಅಯ್ಯೋ ಸರ್, ಇದ್ಯಾಕೆ ಸರ್? ಸರ್ ತೆಗೀರಿ ಸೀಟ್ ಬೆಲ್ಟ್. ಹಂಗಲ್ಲ, ಏನಾಗ ಮಾಡ್ತಾ ಇದ್ದೀರಾ ನೀವು? ಹಂಗಲ್ಲ ಸರ್, ಸೀಟ್ ಬೆಲ್ಟು ಮಗ ಹಾಕಲ್ಲ ಅವ್ರಿಗೆಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇಡಿ ಗೊತ್ತಿತ್ತು ನಂಗೆ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ, ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ಓಕೆ, ಲೊಕೇಶನ್ ಕಳ್ಸೋನಪ್ಪ ಇವಾಗ ಭಯ್ಯ. ಬಂತು. ನೋ ರಿಪ್ಲೈ. ಗೂಗಲ್ ಅಕ್ಕ. ಅಯ್ಯೋ ಬಿಡಿ, ಗೂಗಲ್ ಅಕ್ಕ ಅನ್ನಲ್ಲ, ಅದಕ್ಕೆ ಮಾತಾಡ್ತಾವಳೆ. ನೀನು ಸವಾಸನ ಬೇಡ, ಹೋಗು. ಎಲ್ಲ ಬರೀ ರಾಂಗ್ ಅಡ್ರೆಸ್ ಹೇಳ್ತಾಳ ಅಕ್ಕ. ಸುರೇಶ್ ಸರ್, ಏನ್ ಸರ್ ಸಮಾಚಾರ? ನಮ್ದು ಬಿಡ್ರಿ, ನಿಮ್ದು ಹೇಳ್ರಿ, ಹೆಂಗೈತೆ ಲೈಫು? ಟಿಫನ್ ಇನ್ನಿಲ್ಲ ಸರ್, ಮಾಡೋದು ಮನೇಲಿ ಫೋನ್ಸ್ಕೊಂಡ್ಬಿಟ್ರಿ ಏನೇ? ಇಲ್ಲ ಮಾಡಿಲ್ಲ, ಎಲ್ಲ ಅದೇ ಫೋನ್ಸ್ಕೊಂಡ್ಬತ್ತಾ ಇಲ್ಲ, ಅದಕ್ಕೆ ಫೋನ್ ಮಾಡಿದೆ ನಿಮ್ಗೆ. ನೋಡಿದ್ರೆ ರೋಡು ಅಲ್ಲಿ ಹೊಸಕಳ್ಳಿ ರಿಂಗ್ ರೋಡು ರಿಪೇರಿ ಮಾಡ್ತಾರೆ, ಈ ಕಡೆ ದಾಟದೇ ಇರೋದು, ಅದಕ್ಕೆ ಇಲ್ಲಿಂದಾನೆ ನೈಸ್ ರೋಡ್ ಹೊಡೆದ್ಬಿಡ್ತೀನಿ ಸುಮ್ಮನೆ. ಅಣ್ಣ 2999. ನಾವು ಕೂಳ ಹಾಕೊಂಡಿಲ್ಲ ಗಾಡಿಗೆ, ಫಸ್ಟು ಕೂಳ ಹಾಕ್ಬಿಟ್ಟು ನೆಕ್ಸ್ಟ್ ಈಗ ನಮ್ಮದು ತಿಂಡಿ. ₹1 ಕಮ್ಮಿ 3000. ಪೆಟ್ರೋಲು. ಓಕೆ. ಯಾಕೆ ಸರ್ ರೈಸ್ ತಗೋತೀವಿ, ಇಡ್ಲಿ ತಗೊಂಬಿಟ್ರಿ? ಹಾಂ, ಬರತ್ತಾ ಬಿರಿಯಾನಿ ಓಕೆನೇನಾ? ಅಲ್ಲೇ ಕುಡ್ಕೋ ಜಗ್ಗಲ್ಲ, ಅದೆಲ್ಲ ಕಾಲ್ ಸೊಪ್ಪು. ಚೆನ್ನಾಯ್ತಾ? ಹೌದಾ? ಮಸಾಲೆ ಇಡ್ಲಿ ಇರ್ಬೇಕದು. ನಿಮ್ಮಂಥವ್ರು ಇರೋದ್ರಿಂದಲೇ ಕನ್ನಡ ಹಾಳಾಯ್ತಾ ಇರೋದು. ಇನ್ನೇನೋ ಒಳ್ಳೆ ತಿಂಡಿ ಕೊಡಿಸಿದ್ದೀನಿ, ಕಾಲು ಎತ್ಕೊಂಡು ಮನಿಕೊಬಿಡು ಜಾಗ ನೋಡ್ಕೊಂಡು. ಹೌದಾ? ಆಗ್ತೀನಿ ನೋಡಿ ಇವಾಗ. ಒಳ್ಳೆ ಆಡಿಯೋ ನರಸಿಂಹರಾಜದು. ನಿದ್ದೆಯಲ್ಲಿ ಮಾಡಕ್ ಬಿಟ್ಟ ನಿನ್ನ. ಹೌದೇನಾ? ಏಯ್ ಅವ್ರದ್ದು ಬಳ್ಳಾಪುರ. ಹತ್ರಪ್ಪ ಆಗ್ತೀನಿ ಬಾಯಿಗ ನರಸಿಂಹಣ್ಣ. ಏಯ್ ಬಳ್ಳಾಪುರ, ಇಲ್ಲಿ ತುಮಕೂರು ರೋಡಲ್ಲ. ಬಳ್ಳಾಪುರ ತುಮಕೂರು ರೋಡು. ದೊಡ್ಡಬಳ್ಳಾಪುರಕ್ಕೆ ಯಾಕೆ ಸೇರಿಸಿಯ? ಬಳ್ಳಾಪುರ ಮುಂದೆ ಅದು ಅವರು. ಬನ್ನಿ ಅಣ್ಣ ಬಂದ್ರು ಗೊತ್ತು ಏನೋ ಮಾಡ್ತೀರಾ ಅಂತ. ಏನ್ ಮುಗುಳ್ನಾಗೆ ಸುರೇಶ್ ಸರ್ ನಿಮ್ದು? ಟಿಫನ್ ಮಾಡಿದ್ರು ಅಷ್ಟೇ. ಹೆಂಗಿತ್ತು ಸರ್ ಟಿಫನ್? ಚೆನ್ನಾಗಿಲ್ವಾ? ಓಕೆ, ಅಂದ್ರೆ ಅದೇ ಊರಿಗೆ ಬಂದ್ಬಿಡ್ತದೆ. ಅಂದ್ರೆ ಅದಕ್ಕೆ ಒಂದು ಇಡ್ಲಿ ತಿಂದಿದ್ದು ನಾನು.
ಅಂದರೆ ಬಾತ್ ಸ್ವಲ್ಪ ಖಾರ ಅದಕ್ಕೆ ಬಾತು ಏನಿಲ್ಲ ನೀನು ಮೊಸರು ಬಜ್ಜಿ ತಾನೆ ಹಾಕ್ಸ್ಕೊಬೇಕು ತಾನೆ. ಎಲ್ಲೋ ಅಕ್ಕ ಹಾಕ್ಲೇ ಇಲ್ಲ ಮೊಸರು ಬಜ್ಜಿ ನಂಗೆ ಚಟ್ನಿನೇ ಅಷ್ಟು ಸುರಿದ್ಬಿಟ್ಲು ನೀನು ಮತ್ತೆ ಎಲ್ಲೂ ಸಿಗೋದೇ ಇಲ್ಲ ಹೋಯ್ತಾ ಅಂದಿವೆ ಅಂದೆ. ಚೆನ್ನಾಗಿತ್ತು. ಇಡ್ಲಿ ಒಂಥರ ಕಡಲೆಬೇಳೆ ಅದೇನೇನು ಹಾಕಿದ್ರು, ಈರುಳ್ಳಿ ಸರ್ ಹಾಕಳಿ ಅಕ್ಕ ಬೈತಾವಳೆ ಸೀಟ್ ಬೆಲ್ಟ್ ಹಾಕಿ ಅಂತ. ಯಾರು ಸರ್ ಇವನು ಹಂಗೋಟದ ಕಿಯದವನು. ಇವಾಗ ನಮಗೆ ಗಾಡಿಗೂ ಕೂಳ ಹಾಕಿದೀವಿ, ನಾವು ಕೂಳ ಹಾಕೊಂಡು ಸುರೇಶ್ ಸರ್ ಒಳ್ಳೆ ಟಿಫನ್ ಕೊಡ್ಸ್ಕೊಂಡು ನಮ್ಮ ಪಯಣ ಇಲ್ಲಿಂದ ಸ್ಟಾರ್ಟು. ಎಷ್ಟು ಕಿಲೋಮೀಟರ್ ಇದೆ ಸರ್? ಇನ್ನು 231 ಐತಲ್ಲ ಸರ್ ಇನ್ನು. ಹೌದೇನ್ರಿ? ಬಿಸಿಲು ಹೆಂಗ್ ಹೊಡಿತೈತ್ರಿ ಹೊರಗಡೆ? ಎ ಸಿ ಐತೆ ಕಣ್ರಿ, ಹಾಕಿದ್ದೀನಿ ಎ ಸಿ ಒಳಗಾತು ಗೊತ್ತಾಯ್ತು ಎ ಸಿ. ನಿಮ್ಗೆ ಯಾಕೆ ಕಾರ್ ಕೊಡ್ಸಿರೋದು ನಾವು? ಹೌದಾ? ಹಂಗಾರೆ EMI ಈ ತಿಂಗಳು ಇನ್ನೇನು ನಾಳಿದ್ದು ಬಂತು EMI ಕಟ್ಬಿಡಪ್ಪ. ನಿಮಗೆ ಕಾರ್ ಯಾಕೆ ಕೊಡ್ಸಿರೋದು ನಾವು? ಅದಕ್ಕೇನು EMI ಕಟ್ಬಿಡು ನಾಳಿದ್ದು ಬಂತು. ಬಾ ಕಟ್ಟಣ. ಹೌದಾ? ಏನು ಸರ್? ಎಷ್ಟನೇದು ಏನು EMI? ಇದು 3ನೇದು. ಇನ್ನು ಹೇಳಿದ್ಯಾ? ಯಾವ 7? ಏನ್ ಸರ್ ಹಿಂಗಂತೀರಾ? 8 ಅನ್ಕೊಂಡೆ ನಾನು, ಬಜಾಜ್ ಅಲ್ವಾ ಸರ್? ಏನ್ ಮೊಬೈಲ್ ಅದು 7-8 ತಿಂಗಳಿಗೆ EMI ಮುಗ್ದಾಗಕ್ಕೆ? ಹೌದಾ? ಅಯ್ಯೋ ಸರ್, ತಿಂಗ್ಳಿಗೆ 15,000 ಕಟ್ಟಬೇಕು. ನಮ್ದು ಮೊನ್ನೆ ನಾಳೆ 84 ತಿಂಗಳು ಇರೋದು EMI. ಅಯ್ಯಪ್ಪ, ಎಷ್ಟು ವರ್ಷ? 7 ವರ್ಷ. ಓಹೋ, ಇನ್ನೇನು ಮಾಡೋಕ್ಕಾಗುತ್ತೆ? ಬರೀ 5 ವರ್ಷಕ್ಕೆ ಹಾಕ್ಸ್ಕೊಂಡ್ರಿ ಇನ್ನೂ ಹೆವಿ ಆಗುತ್ತೆ ಅಂದ್ಬಿಟ್ಟು ಯಾವ್ದಾರು ಅಮೌಂಟ್ ಬಂದ್ರೆ ಇದು ಮಾಡ್ಬಿಡಿ ಅಷ್ಟೇ. ಅಷ್ಟೇ. ಈಗ ನೀವೇ ಯಾರು ಕೊಡ್ಬೇಕು, ನಂಗೆ ಸ್ಪಾನ್ಸರ್ ಮಾಡಬೇಕು. ಇಲ್ಲಿ ಹಿಂದೆ ಕೂತಿರೋನೇನೋ ಕಾರ್ ಕೊಡ್ಸಿರೋದು ಯಾಕೆ ಅಂತ ಅವನೇ, ಈಗ ಅವನೇ ಸ್ಪಾನ್ಸರ್ ಮಾಡ್ಬೇಕು ನನಗೆ. ಕಾರ್ ಕೊಡ್ಸಿಲ್ಲ, ಡೌನ್ ಪೇಮೆಂಟ್ ಮಾಡಿ ಲೋನ್ ಕಟ್ಕೊಂಡೋಗಿ ನೀನು. ಎಷ್ಟು ಮಾಡಿದೆ ಹೇಳು ಅದಕ್ಕೆ ಡೌನ್ ಪೇಮೆಂಟು? ಡೌನ್ ಪೇಮೆಂಟ್ ಎಷ್ಟು ಮಾಡಿದೆ ಅಂತ ಹೇಳು, ಎಷ್ಟು ಮಾಡಿದೆ? ಈಸ್ಕೊಂಡಿಲ್ಲ ಅನ್ನಿದ್ದಾನೆ ಹೇಳು. ಹೌದಾ? ಇನ್ನೊಂದು ಖಾತೆಯಿಂದ ಕಟ್ಟಾಗಕ್ಕೆ ನೆಲಮಂಗಲ ಕಾಣಿಕೆ ಉಂಡಿ. ಇದು ಉಂಡೆ ಅಲ್ಲೊಂದು ಕಟ್ಟಾಯ್ತು, ಇವಾಗ ಇಲ್ಲೊಂದು. ಸರ್ ಹೊಸಿ ಇಲ್ಲ ಈ ರೋಡ್ಗಳು, ಟೋಲ್ಗಳು. ಯಾವ್ದಿದು? ನಾಯುಗನ ಏನೋ ಟೋಲ್ ಅಂತಾರಲ್ಲ ಇದು? ನೆಲಮಂಗಲ ಟೋಲ್. ಏನು ಇದಿದ್ರು ಲೇಟ್ ಆಗ್ತದೆ. ಮಾಡಿ ಸರ್ ಇರ್ಲಿ ಮಾಡಿ ಸರ್. ಇದಕ್ಕೋಗಿದ್ದಾಗ ಬರತ್ತ ನೇಮಿಂಗ್ ಸೆರೆಮನಿಗೆ. ನೇಮಿಂಗ್ ಸೆರೆಮನಿಗೆ ಬಂದಿದ್ದ ಯಾವ್ರಲ್ಲ ಅದು? ಅರಸೀಕೆರೆ ಹತ್ರನೇ ಅದು. ತುಮಕೂರು ಹತ್ರ ಗೌತಮ ಗುಂಡೆ ಮಾಡಿಸಿದ್ದ, ರಜನಿಕಾಂತ್ ಸ್ಟೈಲಲ್ಲಿ ಮಾಡಿಸಿದ್ದು. ಅಯ್ಯೋ, ಅದನ್ನು ಟೇಕ್ ಮೇಲೆ ಟೇಕ್ ಮಾಡಿಸಿದೀವಿ. ಅದನ್ನು ಒಂದು ಕಾಮಿಡಿ ವಿಡಿಯೋ ಆ್ಯಡ್ ಮಾಡಿದ್ದೆ ಅದಕ್ಕೆ. ನಮ್ಮ ಭರತ ಇಲ್ಲಿ ಒಳ್ಳೆ ಹೋಟ್ಲು ಒಂದು ಕರ್ಕೊಂಬಂದವನೆ. ಒಳ್ಳೆ ಹೋಟ್ಲಲ್ಲ ಇದು. ಇದೇನಲ್ಲ ಹಿಂಗನ್ಬಿಟ್ಟೆ ನೋಡುವಾ. ಇವಾಗ ಹಾಕಿದ್ರ ಮತ್ತೆ ಏನ ಸರ್ ಪೋಸ್ಟ್ ಇವಾಗ ಮಾಡಿದ್ದೀರಾ? ಯಾವುದು ಮಾಡಿಲ್ಲ, ನೆನ್ನೆ ಮಾಡಿರೋದು. ಏನೋ ಕತ್ಲೆ ಎದುರುಗಡೆನೇ ರೈ. ಈ ಟ್ರೈನ್ ಬಂದಿದ್ರೆ ಸರ್ ಅಚ್ಚುಕಟ್ಟಾಗಿ ಸೇರ್ಕೋಬೋದು ಸರ್ ನಾವು. ಈ ಟ್ರೈನಲ್ಲಿ ಬಂದ್ಬಿಟ್ಟಿದ್ರೆ ನಾವು ಒಂದೊಂದು ಬ್ಯಾಗ್ ಇದ್ರೆ ಬಂದ್ಬಿಡ್ಬೋದು, ಲಗೇಜ್ ಎಲ್ಲ ಹಾಕೊಂಡಿರೋದು ಅವ್ರ ಕೈಲಿ ಆರಾಮಾಗಿ ಟ್ರೈನಲ್ಲಿ ಬರ್ಬೋದಿತ್ತು ನೋಡಿ. ಇವಾಗ ಕಾರ್ ತಗೊಂಡು ಒಬ್ಬ ಓಡಿಸೋದು 4 ಜನ ಕೂತಿರೋದು. ನೀವೆಲ್ಲ ನಿದ್ದೆ ಹೊಡ್ಕೊಂಬಿಟ್ರಲ್ಲ. ಸುಮ್ಮನಿರಿ ಸರ್, ನೀವು ಮಲಗಿದ್ರಿ ಒಂದ್ಸರಿ ಬೆಚ್ಬಿಟ್ರಿ ಗೊತ್ತಾ? ಈಗ ಅಂದಾಗ ಎಚ್ಚರ ಆಯಿತು. ನೀವು ಬೆಚ್ಬಿಟ್ರಿ ಅವಾಗ. ಬೆಚ್ಚಿಲ್ಲ, ಎಚ್ಚರ ಆಯಿತು ಸರ್. ಹಲೋ, ಡ್ರಾ ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿರುತ್ತೆ ಅವರಿಗೆ. ಅದಕ್ಕೆ ಮೋಸ್ಟ್ ಆಫ್ ದ ಟೈಮ್ಸ್ ನೋಡ್ತೀವಿ ನಾವು ಹೆಂಗೈತೆ ಸರ್ ಮಶ್ರೂಮು? ನೋಡೋಣ ರೀ ಅದೊಂದು ಟೇಸ್ಟ್. ಇವಾಗ ನಾನ್ ವೆಜ್ ತಿನ್ಬಿಟ್ಟು ವೆಜ್ ತಿಂದರೆ ಸಪ್ಪೆ ಹೊಡಿತದೆ. ಈಗ ನೋಡ್ತಾ ಇದ್ರೆ ಇಲ್ಲಿ ಮಳೆ ಬಂದ್ಬಿಟ್ರೆ ಇವಾಗ ಎಲ್ಲ ಗಾಡಿ ಸಕ್ಸನಲ್ಲಿ ಹೋಯ್ತಾ ಇದೀವಿ ಅನ್ನೋ ಫೀಲ್ ಆಗುತ್ತೆ. 2 ಕಿಲೋಮೀಟ್ರು ಫ್ಯಾಕ್ಟ್ರಿಗಳಿದೆ. ಜೈ ಮಾರುತಿ 800 ಹೋಯ್ತೈತೆ ನಮ್ಮ ಮುಂದೆ. ಯಾವುದಿದು? ಜೈ ಮಾರುತಿ 800 ಜಯನಗರ ರಿಜಿಸ್ಟ್ರೇಷನ್ ಹೋಗ್ತಾ ಇದೆ. ಹೌದಾ? ಇನ್ನೇನು K05 ಜಯನಗರ, ಅದು ಬೆಂಗಳೂರು. K05 ಇದೇನು ಆವಾಗಲೇ ಮಳೆ ಬರೋದ್ರಂಗೆ ಕಾಡ್ತು. ಚೌಟ್ರಿ ನನಗೆ ಡವ್ ಶಾಂಪ್ ಹೇಳವನಲ್ಲಪ್ಪ ಭರತ್. ಡವಿ ಕೊಡಕ್ಕಿರ್ಬೇಕು. ಡವ್ ಕೊಡಕ್ಕಿಲ್ಲ ಅವನು ಯೂಸ್ ಮಾಡಕ್ಕೆ. ಇನ್ನೂ ಸ್ನಾನ ಮಾಡಿಲ್ವಾಗ ಅವರು? ಸ್ನಾನ ಮಾಡಿಲ್ಲ, ಇವಾಗ ಮಾಡ್ತಾನೆ. ಏನೋ ಪುರಸಭೆನೇ ಇದು, ಮುನ್ಸಿಪಾಲಿಟಿ ಕೌನ್ಸಿಲ್ ತರೀಕೆರೆ. ಮಾಡ್ದ ಫೋನ ಅವನು ಓದ್ತಾವನೆ. ಬನ್ನಿ ರೂಮಲ್ಲಿ ಇದ್ದಾನಂತೆ ನೋಡುವ. ನಮ್ಮ ಗುರುಗಳು ಇಬ್ಬರೂ
105 105 ಹೇಳಿದೆ 105 102 103 104 105 ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನು ಗುರು ಇದು ಈ ರೇಂಜ್ಗೆ ನನ್ನ ಭಯ ಏನ್ರಿ ನಿಮ್ಮ ಮುಖಗಳು ನಂಗೆ ಭಯನೇ ಆಗೋಯ್ತು. ಬಂದು ಇಷ್ಟ್ರ ಮಟ್ಟಿಗೆ ಈ ರೂಮಲ್ಲಿ ನಾವು ನಮ್ದೆಲ್ಲ ಆಗೈತಪ್ಪ. ಸೇಫಾಗಿ ಕರ್ಕೊಂಬಂದಿದ್ದೀನಿ ಗುರು ಅವ್ರನ್ನ, ಏನೂ ತೊಂದರೆ ಇಲ್ದಂಗೆ. ಏನು ಸರ್ ಸುರೇಶ್ ಸರ್ ಏನಾದ್ರು ಗಾಬರಿ ಮಾಡೋದ ನಿಮಗೆ? ಹಾಂ ಕೇಳಿ, ಒಳ್ಳೆ ಬಂಬಟ್ ಭೋಜನ ಕೊಡಿಸಿದ್ದೀನಿ ಇವಾಗ ಬುದ್ಧಿಯಾರ ಅವ್ರಿಗೆ. ಹಾಂ ಮಾಮೂಲಿ ಚಿಕನು ರೋಟಿ. ಹಾಂ ಗುರು ಹೆವಿ ಎಕ್ಸ್ಪೆನ್ಸಿವ್ ಗುರು. ಟೇಸ್ಟ್ ಚೆನ್ನಾಗೈತೆ, ಎಕ್ಸ್ಪೆನ್ಸಿವ್ ಆಯ್ತು. 860 ರೂಪಾಯಿ ತಗೊಂಡ. ಏನು 2 ಚಿಕನು ರೋಟಿ ಮತ್ತೆ ರೈಸ್ ಅಷ್ಟೇ. 120 ಹೌದಾ? ನಾವು ಲೆಕ್ಕ ಕೇಳ್ಬೇಕಾಗಿತ್ತು ಅಂದರೆ ಚಿತ್ರಗುಪ್ತದ ಲೆಕ್ಕ. ₹100 ₹500 ₹600 ಆಯ್ತಪ್ಪ. 3 ದಿನ ದೋತಾಮ್ ಹೆಂಗಿತ್ತು ನಿನ್ನೆಯಿಂದ ಇವೆಂಟು? ಭಾಳ ರಿಸ್ಕು, ಫುಲ್ ವರ್ಕು, ಇಲ್ಲಿ ರೂಮ್ಗಳು ವ್ಯವಸ್ಥೆ ಸರಿ ಇರಲಿಲ್ಲ. ಅಲ್ಲ ನಾನು ನೋಡಿದ್ರೆ ನಮ್ಮ ಗುರುಗಳು ಫುಲ್ಲು ಬ್ಯುಸಿ ಇರ್ತಾರೆ ಕೆಲಸದಲ್ಲಿ ಅಂತ ಬೇಜಾರು ಬಿಲ್ಡಪ್ ಕೊಟ್ಟು ಕರ್ಕೊಂಡು ಬಂದಿದ್ದೀನಿ. ನೀನು ನೋಡ್ರಿ ಇಲ್ಲಿ ಮುಖಕ್ಕೆ ಪೇಪರ್ ಅಂಟಿಸ್ಕೊಂಡು ಕೂತಿದೆಯಲ್ಲ. ಈಗ ಬಂದಿದ್ರಿ, ನೆನ್ನೆಯಿಂದ ಒಂಚೂರು ಎಷ್ಟಿಲ್ಲ, ಈಗ ರೆಸ್ಟ್ ಕೊಟ್ಟರು. ಬೆಳಿಗ್ಗೆ ಹೋಗಿ ಹುಡುಗಿ ಮನೆಗೆ ಹೋಗಿ ಸಾಸ ಎಲ್ಲ ತೆಗೆದು ಹುಡುಗಿ ಮನೆ ಹೊರಡಿಸಿ ನಾವು ಈಗ ಬಂದಿರೋದು ನಾವು. ಇದು ಹಂಗೆ ನಡಿಬೋದು ಚೌಟ್ರಿಗೆ ಹಿಂಗೆ ಅಂಟಿಸ್ಕೊಂಡು ಕಿತ್ತಾಕು. ಏನು ಕಲರ್ ಆಗ್ಬಿಟ್ಟ ಒನ್ ಟೈಮ್ ಆಯ್ತು. ಈಗ ಶೇಂಗಾ ಒಂಚೂರು ನಾವು ಕಸ್ಟಮರ್ ಕೇಳ್ತವ್ರು ನೀವೇ ನೀರು ಈಗ ನಮಗೆ ಫೀಲ್ ಆಗ್ತದೆ, ನಮ್ಮ ಮಕ್ಕಳು ಏನೋ ಹೋಯ್ತು ಅಂದ್ಬಿಟ್ಟು. ಆಗಿಲ್ಲ ಶಿಖಾ? ಸ್ವಲ್ಪ ಇದಾಗಿ ಫೀಲ್ ಆಗ್ತಾ ಇದೆ ಸರ್. ನನ್ನ ಹತ್ರನೂ ಇದೆ ಇದು ಆರೆಂಜ್ ಫ್ಲೇವರು. ಹಾಂ ಎಲ್ಲ ನಿಮ್ಗೆ ಯಾಕೆ ಸರ್? ನೀವು ಚೆನ್ನಾಗಿರಲ್ಲ ಸರ್, ನೀವು ನೋಡಿ ಒಳ್ಳೆ ಇರೋ ಥರ. ಇವ್ರು ಹೇಳ್ತಾರಲ್ಲ ನೀವು. ಅಲ್ಲ ಸರ್, ನಾಳೆ ಅಷ್ಟರಲ್ಲಿ ಹಂಗೆ ಆಗ್ಬಿಟ್ರೆ ಅಲ್ಲ ಸರ್, ಇವ್ರು ಯಾರೋ ಪುಟ್ಟೇಗೌಡ್ರ ಕೇಳಿದ್ದು ಏನ್ರಿ ನೀವು ಬ್ರಾಹ್ಮಣ್ಸ್ ಅಂತ ಕಸ್ಟಮರು ಕ್ಲೈಂಟು ನಮ್ಮವ್ರನ್ನ ಕರ್ಕೊಂಡ್ಬಿಟ್ಟಿದ್ದೀರಾ ಕೇಳಿಸ್ಕೊಂಬಿಟ್ಟೆ. ಸರ್ ಏನಂದ್ರು ಅಂದ್ರೆ ನಮ್ಮವ್ರನ್ನ ಕರ್ಕೊಂಡ್ಬಂದಿದ್ದಾರಾ ಅಂತವ್ರೆ. ಗಂಧ ಇಡ್ತೀರಾ ನೀವು? ಆಮೇಲೆ ನನ್ನ ನೋಡ್ಬಿಟ್ಟು ಅವರು ಗಂಧ ಇಡಕ್ಕೆ ಸ್ಟಾರ್ಟ್ ಮಾಡೋರೆ. ಅವರು ಬ್ರಾಹ್ಮಣ ಥರ ಕಾಣಿಸ್ತಾರೆ. ಅವರು ಹಂಗೆ ಕಾಣ್ತಾರೆ. ಹೆಸರು ಇವಾಗ ಗಾಯ್ಸ್ ಬೇಗ ರೆಡಿಯಾಗಿ ಒಂದೆರಡು ಏನೋ ಹೌದಾ? ಔಟ್ರೆಲ್ಲ ತಗೊಂಡು ಬಿಸಿ ಬಿಸ್ನೆಸ್ ಶುರು ಮಾಡೋಣ. ಬೇರೆ ಫಂಕ್ಷನ್ ಬೇರೆ ಹೇಳವ್ರೆ. ಗುರು ನಾಳೆ ಏನೇನು ಗುರು? ಸಾಯಂಕಾಲ 2 ಬೆಳಿಗ್ಗೆ ಹೇಳವ್ರೆ. ಗೌತಮಣ್ಣ ನಾಳೆ ಮದುವೆ ಮಧ್ಯಾಹ್ನ ಏನು ಶಾಸ್ತ್ರ ಹುಡುಗಿ ಹೇಳೋದು ತೆಗಿಬೇಕಾ? ಶರ್ಟ್ ಯಾರು ಮುಟ್ಪಡ್ರಪ್ಪ, ಇವಾಗಲೇ ಹೇಳ್ಬಿಟ್ಟಿದ್ದೀನಿ. ನಮ್ದೇಮೋ 6 ಟೀ ಶರ್ಟ್ ಅವ್ರೆ ಎತ್ಕೊಂಬಿಟ್ಟು ಇವಾಗಲೇ ಧರಿಸ್ಕೊಂಬಿಡ್ರಿ ಶರ್ಟ್ ಮೇಲೇ ಆತಾಗೆ. ಗುರು ಇವನು ಡಬಲ್ ಎಕ್ಸೆಲ್ ಕೂಡ ಹೇಳ್ತೀನಿ ಬರತ್ತಂಗೆ. ಡಬಲ್ ಎಕ್ಸೆಲ್ ಕೊಟ್ಬಿಡು. ಹಾಂ ಲೋ ಹೋಗ್ಲಾ ಬರತ್ತಾ? ಫ್ರೆಶ್ ಅಪ್ ಆಗು ಭರತ್, ಹೋಗಪ್ಪ ಫ್ರೆಶ್ ಅಪ್ ಆಗು ಕಂದ. ಏನು 3 ದಿನ ಹಿಂಗೆ ಟ್ರಿಪ್ ಹೋಯ್ತು ಬಂದ್ಬಿಡ್ಲಿ ಅಂತಲೇನೋ ಆರ್ಡ್ರ್ ಮುಗಿಸ್ಕೊಂಡು. ಟ್ರಿಪ್ ಹೋಯ್ತಾರಂತ ಆರ್ಡ್ರ್ ಬಂದಿರಲ್ಲ ಬಂದಿದ್ದು ಅಲ್ಲಿ. ಅವಂದಾಯ್ತು ಆರ್ಡ್ರು. ಗೌತಮಣ್ಣ ನಿಜ ಹೇಳಿದ್ದು ಎಲ್ಲರೂ ಎತ್ಕಿತ್ಕೊ ಬಂದ್ಬಿಟ್ಟೆ ಹೆಂಗೆ ಟೀ ಶರ್ಟು. ಏಯ್ ಸೇಮ್ ಪಪ್ಪಿ ಸೇಮ್. ಬ್ಯಾಂಡ್ ಅಲ್ಲ ಐತೆ ಗಾಡೀಲಿ. ಇವಾಗ ಅಂತೂ ಇಂತೂ ಚೌಟ್ರಿ ಹತ್ರ ಬಂದಿದ್ದೀವಿ. ಗಾಡಿ ಪಾರ್ಕ್ ಮಾಡ್ಬಿಟ್ಟು ಲಗೇಜ್ ಎತ್ಕೊಂಡು ಚೌಟ್ರಿ ಒಳಗಡೆ ಹೋಯ್ತಾ ಇದ್ದೀನಿ.
ಇನ್ನೇನೋ ಹುಡುಗ ವೆಲ್ಕಮ್ಮು. ಈಗ ಪಟ ಫ್ರೆಶ್ ಅಪ್ ಆಗ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು. ಇಲ್ದಾರೆ ಇವಾಗ ಬೇರೆ ಇವೆಂಟವರು ನಮ್ಮ ಮಂಡ್ಯದವರು ಇವೆಂಟ್ ಮುಗಿಸ್ಕೊಂಡು ಇವಾಗ ಹೋಯ್ತವ್ರೆ. ಬನ್ನಿ ನೋಡುವ ಹೆಂಗಿರ್ತದೆ. ಇವತ್ತು ನಮ್ಮ ಇವೆಂಟ್ ನಡೆಯೋ ಚೌಟ್ರಿ ಇನ್ನೂ ಬೇರೆ ಇವೆಂಟ್ ಮುಗ್ದಿರೋದ್ರಿಂದ ಇನ್ನೂ ಚೌಟ್ರಿ ಕ್ಲೀನ್ ಮಾಡ್ತಾನೆ ಅವರೇ. ಸಪ್ತಗಿರಿ ಕನ್ವೆನ್ಷನ್ ಹಾಲ್. ನಮ್ಮವರೆಲ್ಲ ಲಗೇಜ್ ಎತ್ಕೊಂಡು ಹೊರಗಡೆ ಹೋಗ್ಬಿಟ್ರು. ನಾನು ನೋಡ್ರೆ ಇನ್ನೂ ಶಾರ್ಟ್ಸಲ್ಲೇ ಇದ್ದೀನಿ. ಇನ್ನೇನು ಹುಡುಗ ಬರೋ ಟೈಮು. ಸೊ ಈಗ ಅಂತ ಇತ್ತು ಫೈನಲಾಗಿ ರೆಡಿಯಾಗಿ ಆಯಿತು. ಆಲ್ರೆಡಿ ಫೋಟೋಶೂಟ್ ಶುರು ಮಾಡಿಬಿಟ್ಟವ್ರೆ. ನಮ್ಮದು ಹೋಗಿ ಇವಾಗ ನನ್ನ ಕ್ಯಾಮ್ರಾ ಎತ್ಕೊಂಡು ನನ್ನ ಕೆಲಸ ಶುರು ಮಾಡಬೇಕು. ನನಗೆ ವೆಯ್ಟಿಂಗು ಎಲ್ಲ ರೆಡಿಯಾಗಿ ಆಲ್ರೆಡಿ ಬಂದುಬಿಟ್ಟಿದ್ರು. ನಾನು ಲಗೇಜಲ್ಲಿ ಇಳಿಸಿ ನೀಟಾಗಿ ಲೈಟೆಲ್ಲ ಸೆಟ್ ಮಾಡಿ ಇವಾಗ ರೆಡಿಯಾಗಿ ಪಂಕಾಗಿ ಸ್ಟೇಜ್ ಹತ್ರ ಹೋಗ್ತಾಯಿದ್ದೀನಿ. ನೋಡೋಣ ಇನ್ಮೇಲೆ ನೆಕ್ಸ್ಟು ಇನ್ನು ಸ್ವಲ್ಪ ಕ್ರೌಡ್ ಕಮ್ಮಿ ಆಗಂಟ ವೀಡಿಯೋ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ಕೊನೆವರೆಗೂ ಹಿಂಗೆ ವೀಡಿಯೋನ ನೋಡ್ತಾಯಿರಿ. ಬನ್ನಿ ನೋಡೋಣ ಇವಾಗ ನೆಕ್ಸ್ಟು ಏನೇನು ಶೂಟ್ ಮಾಡ್ತಾವ್ರೆ. ಆಲ್ರೆಡಿ ಜೋ ಶೂಟ್ ಮಾಡ್ತಾಯಿದ್ರು. ಇನ್ನೇ ನೆಕ್ಸ್ಟು ಕಪಲ್ ಶೂಟ್ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಲೇಟ್ ಆಗ್ಬೋದು ಸ್ಟೇಜಿಗೆ ಬರೋದು, ಯಾಕಂದರೆ ಚೌಟ್ರಿ ಲೇಟಾಗಿ ಬಿಟ್ಕೊಟ್ಟವ್ರೆ. ಹೊರಗಡೆ ನೋಡಿದ್ರೆ ಏನು ಮಳೆ ಬರೋದ್ರ ಏನಿಲ್ಲ, ಆರಾಮಾಗಿ ಹೊರಗಡೆ ಶೂಟ್ ಮಾಡ್ಬೋದು. ಬನ್ನಿ ಇನ್ನು ಡೆಕೋರೇಷನ್ನು ಲೈಟಿಂಗ್ ಸೆಟಪ್ಪು ಚೌಟ್ರಿ ಕಡೆಯಿಂದ ಇನ್ನೂ ನಡೀತಾ ಇದೆ. ನಮ್ಮದೆಲ್ಲ ರೆಡಿ. ನಮ್ಮ ಭಯ ಯಾವುದೋ ಟೈಟಾಗಿರೋ ಟಿ ಶರ್ಟ್ ಕೊಟ್ಬಿಟ್ಟವನೆ. ಇಲ್ಲಿ ನೋಡಿದ್ರೆ ಹೆವಿ ಟೈಟು. ನಾಲ್ಕು ಶುರು ಮಾಡ್ಬಿಟ್ಟವ್ರೆ. ಫೋಟೋ ಬೂತು ಸ್ಟೇಜ್ ರೆಡಿ. ಇವಾಗ ಟೀ ಬ್ರೇಕು. ಶಿವ ಮಾಡಿ ಸರ್, ಶಿವ. ಸೊ ಇವಾಗ ಹುಡುಗನ ವೆಲ್ಕಮ್ ಇದೆ, ಇನ್ನು ಲೇಟು. ಅದೇ ಗ್ಯಾಪಲ್ಲಿ ಕಾಫಿ ಕುಡ್ಕೊಂಬೋಣ ಅಂತ ಬಂದು ಹುಡುಗನ ವೆಲ್ಕಮ್ಗೆ ರೆಡಿ ಆಗವ್ರೆ. ಕೆಲಸ ಎಲ್ಲ ಗೊತ್ತಿಲ್ಲ ಸರ್, ಮಾತಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ರಿಸೆಪ್ಷನ್ ಸ್ಟಾರ್ಟ್ ಆದರೆ ಮಾತಾಡೋಕ್ಕೆ ಟೈಮ್ ಸಿಗೋಲ್ಲ. ಕಳ್ಳ ಏನು ಮಾಡ್ತಾ ಇದೀಯ ಗುರು? ಏನೋ ಡ್ರೋನ್ ಬ್ಯಾಗಲ್ಲಿ ಒಂದು ಹೆಂಗಡೆ ತಗೊಂಬ. ಡ್ರೋನ್ ಬ್ಯಾಗಲ್ಲ. ಸೊ ಇವಾಗ ನಮ್ಮದು ಔಟ್ಡೋರ್ ಶೂಟ್ ಸ್ಟಾರ್ಟ್ ಆಗಿದೆ. ಯಾಕೆ ಸರ್? ಓ ನೀವು ಅದು ತೆಗಿತಾ ಇದ್ದೀರಾ? ತೆಗಿರಿ. ಸ್ವಲ್ಪ ಲೈಟ್ ಡೌನ್ ಮಾಡ್ಕೊಂಡು ಡಾರ್ಕ್ ಆಗುತ್ತೆ. ಬನ್ನಿ ಸಾಕು. ಇವಾಗ ಅವರಲ್ಲಿ ಕಪಲ್ ಶೂಟ್ ತೆಗಿತಾವ್ರೆ, ನಾವಿಲ್ಲಿ ಔಟ್ಡೋರ್ ಶೂಟು ಶುರು ಮಾಡಿದ್ದೀವಿ. ಸರ್ ಆದರೂ ಏನು ಲೈಟಿಂಗ್ಸ್ ಏನಿಲ್ಲ ಸರ್ ಬಿಲ್ಡಿಂಗಲ್ಲಿ. ಇಲ್ಲೇ ತೆಗಿತೀರಾ? ಬನ್ನಿ ಇದೊಂದು ಫೋಟೋ ತಗೊಂಬೋಣ, ಚೆನ್ನಾಗಿ ಬರುತ್ತೆ. ಸರ್ ಇದು ನಮ್ಮ ಮೊದಲನೇ ಪ್ರೋಗ್ರಾಮು. ಹೊಸ ಡ್ರೋನ್ ತಗೊಂಡಿದ್ದೀವಿ. ಯಾವುದು? A3S ಅಂತ. ಎಷ್ಟಾಯಿತು? ಅದೆಲ್ಲ ಹೇಳ್ಬಾರ್ದು, ಅದೆಲ್ಲ ಸೀಕ್ರೆಟು. GST MTS ಮೋದಿಯವ್ರು ಸರಿ ಇಲ್ಲ, ಸುಮ್ಮನೆ ಅವೆಲ್ಲ ಹೇಳ್ಬಾರ್ದು. ಸಿ ನಾವು ಟ್ರಾಪ್ ಹಾಕಿರೋ ಬಂದು ತಗೊಳಕಂಡ್ರೆ ಏನು ಮಾಡಬೇಕು? ಸಿ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಹೌದಾ? ಸೊ ಇವಾಗ ಔಟ್ಡೋರ್ ಎಲ್ಲ ಮುಗೀತು. ಬನ್ನಿ ಕಪಲ್ ಶೂಟು ಮುಗಿಸ್ಕೊಂಬರೋಣ, ಹೋಗೋಣ ಇವಾಗ ಕಪಲ್ ಶೂಟ್ ಹತ್ರ. ಎಲ್ಲ ಔಟ್ಡೋರ್ ಎಲ್ಲ ಮುಗಿದೋಗಿದೆಯಲ್ಲ, ಅಲ್ಲಿ ಅದೇ ರೂಮ್ ನಂಬರ್ 3 ಹುಡುಗಿದು ಮೇಕಪ್ ಸೆಟ್ ಮಾಡ್ತಾ ಇದ್ದಾರೆ ನಮ್ಮ ಶ್ರೀಕಾಂತ್ ಅವರು. ಅವ್ರ ಹತ್ರ ಹೋಗಿ ಸ್ವಲ್ಪ ಬನ್ನಿ ನೀವೇ. ನಾವು ಬರ್ತೀವಿ. ಒಂದು ಸ್ವಲ್ಪ ಲ್ಯಾಪ್ಟಾಪ್ ಮೇಂಟೆನೆನ್ಸು ಕರ್ಕೊಂಡು ಹೋಗಿದ್ದೀವಿ. ಓಕೆ. ಕ್ಯಾಮ್ರಾ ಎತ್ಕೊಂಡೋಗ್ಲಾ? ಈಗ ಅಷ್ಟೊಂದು ಗೊತ್ತಾಗ್ತಲ್ಲ, ನೀವೇನು ಮೂವ್ಮೆಂಟ್ ಎಲ್ಲ ಟಿಪ್ ಆಗ್ಬಿಡುತ್ತೆ ಅಂತ ಅಷ್ಟೇ. ಏನಿಲ್ಲ ಈ ಟೈಮಲ್ಲಿ ಸ್ವಲ್ಪ ಇದು ಓಪನ್ ಎಲ್ಲಿಪ್ಪ? ಒಂದು ನಿಮಿಷ ಹಾಂ ಹೇಳು.
ಬ್ರೋ ಹುಡುಗ ರೆಡಿ ಅಂತ ಶ್ರೀಕಾಂತ್? ನಾನು ಹೋಗಂಗೆ ಲೈಟ್ ಸೆಟ್ ಮಾಡ್ತೀನಿ ಬನ್ನಿ, ಆಮೇಲೆ ಕಪಾಸಿಟ ಸಿಗ್ತೀನಿ. ಇಲ್ಲಿ ಬೇಕಂದ್ರೆ ಹೆಲ್ಪು. ಓನರ್ ನಮ್ಗೆ ವಾಟರ್ ಬಾಟ್ಲ್ ಸಪ್ಲೈ ಮಾಡ್ತವ್ರೆ. ಕೆಲಸ ನೀಟಾಗಿ ಮಾಡ್ರಿ ಗೌತಮ್. ಹೆಸರಿ ಕ್ಯಾಚ್ ಕ್ಯಾಚ್. ಏಯ್ ವೆರಿ ಗುಡ್ ಕ್ಯಾಚ್ ಮಾ. ಅವನು ಅಡ್ಡ ಹೋಗಕ್ಕೆ ಇರೋದವನು, ಅಡ್ಡ ಹೋಗಕ್ಕೆ ಇರೋದವನು. ಅದೇ ಬಂದ್ಬಿಡು ನೀನು ಮನೆಗೆ ಹೋಗಿ ಸೋಫಾ ಮೇಲೆ ನಾವೇ ಹೋಗ್ತೀನಿ. ಇಲ್ಲಿ ನೋಡಿ ಸರ್ ಇವನೇನು ಹೇಳ್ತಾನೆ, ನಾವು ಸೋಫಾದಿಂದ ಮನಿಕೋಬೇಕಂತೆ ರೂಮ್ ಹೋಗಲ್ಲ ಗುರು. ಕಾಲಿ ಇದರಲ್ಲೇ ಬಂದ್ಬಿಟ್ಟಲ್ಲ ಕಳ್ಳಾಟ ಆಡ್ಕೊಂಡು ಶಾಸ್ತ್ರ ಮಾಡ್ತಾರಲ್ಲ, ಶಾಸ್ತ್ರ ಮುಗಿಸ್ಕೊ ಬನ್ನಿ. ಆಯ್ತು ಬಿಡು, ಶಾಸ್ತ್ರ ಮಾಡಿದ್ರೇನೋ ಮಾಡಲಿ ಸರ್, ಮುಗಿಸ್ಕೊಳ್ಳಿ ಬಂದರು. ಏ ಸರ್ ಶಾಸ್ತ್ರ ಪಡೋದು ಶಾಸ್ತ್ರ, ನಮ್ಮ ಶಾಸ್ತ್ರ ನಾವು ಮಾಡ್ಕೊಳ್ಳೋದು ಬರೋದು ನಾವು. ಈಗ ಭೋಜನ ಕಾರ್ಯಕ್ರಮ ಒಂದು ರೇಂಜ್ ರಿಸೆಪ್ಷನ್ ಮುಗಿಸಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಅವರೆಲ್ಲ ಇನ್ನೂ ಕಪಲ್ ಶೂಟ್ ಮಾಡ್ತವ್ರೆ, ಇಲ್ಲಿಂದ ಕಾಣಿಸಲ್ಲ ಫಸ್ಟ್ ಫ್ಲೋರಲ್ಲಿ. ಇವಾಗ ನಾವು ಊಟಕ್ಕೆ ಹೋಗೋಣ. ಹೊಟ್ಟೆ ಬೇರೆ ಸಿಕ್ಕಾಬಿಟ್ಟೆ ಹಸಿತಾರೆ, ಕೂಡಿಲ್ಲ. ಏನು ಸರ್ ಏನು ಹಾಕಿದ್ದಾರೆ ಬೋರ್ಡು ತೋರಿಸಿದ್ರು? ಏನು ಬೋರ್ಡು? ಮಾಮೂಲಿ ಊಟ ಬಿಡ್ಬಾರ್ದು ಅಂತ ಏನೋ ಬೋರ್ಡ್ ಹಾಕೋರೆ. ಊಟ ಬಿಡ್ಬಾರ್ದು ಅನ್ನ, ತಿನ್ನೋ ಅನ್ನಕ್ಕೆ ತಿನ್ನೋ ಅಕ್ಕಿದೆ, ಬಿಸಾಡುವಷ್ಟು ನಮಗಿಲ್ಲ. 100% ಇದೆ ಸರ್. ಅದು ಬಕೆಟ್ ಗಟ್ಟಲೆ ವೇಸ್ಟ್ ಮಾಡ್ತಾರಲ್ಲ ಇಲ್ಲಿ ಸರ್. ಇನ್ನೂ ಯಾರೂ ಬಂದಿಲ್ಲ ಸರ್ ಇಲ್ಲಿ, ಶೌಚಾಲಯ ಇದೆ. ಇವಾಗ ಕೂತ್ಕೋತಾವ್ರೆ ಫ್ಯಾಮಿಲಿಯವರು. ಬೊಂಬಾಟ್ ಭೋಜನ ಸಿದ್ಧ. ಸರ್ ನೀವು ಕಾಣಿಸಲ್ವಲ್ಲ ಸರ್ ಇಲ್ಲಿ, ನೀವು ಆ ಕಡೆ ಕೂತ್ಕೊಂಡ್ಬಿಟ್ಟಿದ್ದೀರಾ. ಈ ಕಳ್ಳರು ನಾವು ಊಟ ಕರೆದಾಗೆ ಬರಲಿಲ್ಲ. ಇವಾಗ ನಮ್ಮ ಕರೀಲಿಲ್ಲ ಊಟಕ್ಕೆ, ಅವರೇ ಬಂದು ಕೂತವ್ರೆ ಅಂತ ಕ್ಲೈಂಟ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಇವಾಗ ಬಂದ ನೋಡಿ ಗೌತಮ್. ಈಗ ಟೈಮ್ ಬಂದು ಮಧ್ಯರಾತ್ರಿ 1 ಗಂಟೆ ಆಗೈತೆ. ಇವಾಗ ಇಲ್ಲಿ ಬಳೆ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಟೀಮ್ ಹುಡುಗರೆಲ್ಲ ಹೋಗಿ ಮಲ್ಗವ್ರೆ. ಇಲ್ಲಿ ನಾವು ನಮ್ಮ ಕೆಲಸ ಸ್ಟಾರ್ಟು. ಏನು ಶಾಸ್ತ್ರ? ಬಳೆ ಶಾಸ್ತ್ರ. ನೆಕ್ಸ್ಟ್ ಹಳದಿ 2 ಗಂಟೆ ರಾತ್ರಿಗೆ, 3 ಗಂಟೆ ರಾತ್ರಿಗೆ ರೂಮ್ಗೆ. ಅಷ್ಟೊತ್ತಿಗೆ ಎಲ್ರದ್ದು ಅರ್ಧ ನಿದ್ದೆ ಆಗಿರ್ತದೆ. ಅದೇ ಅರ್ಶನೇ 2 ಗಂಟೆ ರಾತ್ರಿಗೆ ಸರ್. ಇದು ಇನ್ನೂ 1 ಅವರ್ ಮೇಲಾಗುತ್ತೆ. ಯಾವುದು ಬಳೆನಾ? ಹಾಂ, ಇವಾಗ 1 ಗಂಟೆ, ಇದನ್ನು 1 ಅವರ್ ಮೇಲಾಗುತ್ತೆ. ಎಷ್ಟು ಜನ ಅವ್ರು ನೋಡಿ. ಇವ್ರದ್ದೆಲ್ಲ ಆದಮೇಲೆ ನಮ್ಮದು ಹಳದಿ ಆದಮೇಲೆ ಸ್ಲೀಪಿಂಗು. ಇನ್ನೇನು ಮತ್ತೆ ಗೌತಮ್ 6 ಗಂಟೆಗೆ ಎದ್ದು ಓಡಿಸ್ತಾನೆ. 6 ಗಂಟೆಗೆ ಎದ್ದು ಬರಬೇಕು. ನಾವು ಆರಾಮಾಗಿ 8 ಗಂಟೆಗೆ ಎದ್ದು ಬರೋಣ. ಕರೆಂಟ್ ಹೋಗೈತೆ 2 ಗಂಟೆ ರಾತ್ರಿ. ಇವಾಗ ಹಿಂಗೆ ಇದ್ರೆ ಚಂದ. ಇವಾಗ ಬಂದ್ಬಿಡ್ತು ಕರೆಂಟು. ಜನ್ರೇಟ್ರಾ? ಸೊ ಫೈನಲಿ ಶಾಸ್ತ್ರಗಳು ರಿಸೆಪ್ಷನ್ ಎಲ್ಲ ಮುಗಿಸ್ಬಿಟ್ಟು ಕ್ಯಾಮ್ರಾ ಪ್ಯಾಕ್ ಮಾಡ್ಕೊಂಡು ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ಬನ್ನಿ ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಎಲ್ರದ್ದು ಅಚ್ಚುಕಟ್ಟಾಗಿ ಒಂದು ನಿದ್ದೆ ಆಗೈತೆ. ನಾವಿನ್ನು ಕೆಲಸ ಮಾಡಿಕೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ನಾವು ಮಲ್ಕೋಬೇಕು. ಮತ್ತೆ ಬೆಳಿಗ್ಗೆ ಸೂರ್ಯ ಉಡೋಕೆ ಮುಂಚೆನೇ ಎದ್ದು ಓಡಬೇಕು. ನೋಡೋಣ ಬೆಳಿಗ್ಗೆ ನಮ್ಮ ಗೌತಮ ಎಷ್ಟೊತ್ತಿಗೆ ಇಬ್ಬರಿಸ್ತಾನೆ ಏನು ಅಂತ. ನಾವಿರೋ ಬಿಲ್ಡಿಂಗ್ ಲಾಡ್ಜ್ ಇದ್ದೇನೆ. ಇಲ್ಲೇ ರೂಮ್ ಕೊಟ್ಟಿದ್ದಾರೆ. ಪಕ್ಕದ್ದೇ ಅಲ್ಲೇ ಚೌಟ್ರಿ.
ನಮ್ಮ ಅದೃಷ್ಟಕ್ಕೆ ಹೆಂಗೋ ಹತ್ರದಲ್ಲೇ ಇರ್ತೀವಿ. ಬನ್ನಿ ಇವಾಗ ರೂಮ್ ಹೆಂಗಿದೆ ನೋಡೋಣ. ಇವಾಗ ಫಸ್ಟ್ ಹೆಂಗಿದ್ರು ಪರವಾಗಿಲ್ಲ, ಇವಾಗ ಮಲ್ಕೊಂಡ್ರೆ ಸಾಕಾಗೈತೆ. ಬನ್ನಿ ಸರ್. ಹಾಂ, ಯಾರ ಜೊತೆ? ಹ್ಞೂ, ಇಲ್ಲೇ. ಹ್ಞೂ, ಬನ್ನಿ. ಹೇಳಿಲ್ವ ಅವ್ರು ಅವಾಗಲೇ ಇದೇ ಬಿಲ್ಡಿಂಗು ಅಂತ. 109 ನಮ್ಮದು ರೂಮ್ ನಂಬರು. ಹಾಂ, ಸೈಲೆಂಟಾಗಿ ಮಲಗಿರ್ತಾರೆ, ಬರ್ಕೆ ಹೊಡ್ಕೊಂಡು ಬನ್ನಿ. ಅಯ್ಯಪ್ಪ ಸಾರ್ ಆಯ್ತಲ್ಲ, ನಿಜವಲ್ಲೂ ಕಾಲು ಸಿಕ್ಕಾಪಟ್ಟೆ ನೋಯ್ತೈತೆ. ರೈಟ್ ಲೆಗ್ 109. ಸೊ ಇದೇ ಬಿಲ್ಡಿಂಗು. 109 ಎಲ್ಲೈತೆ? 112, 110, 109. ಸೊ ಇದೇ ನಮ್ಮ ರೂಮು. ದೊಡ್ಡ ಬೀಗ ಜಡ್ದವ್ರೆ. ಇದು ಬನ್ನಿ ಸರ್, ಅದು ಅವ್ರಿರೋದು, ಅದು ಗೌತಮರಿರೋ ರೂಮ್. ಅದು ಇದು ನಮ್ಮ ರೂಮು. ಯಾರಿರಲ್ಲ. ಹೆಂಗೈತೆ ರೂಮ್ ನೋಡೋಣ. ಲೈಟ್ ಆನ್ ಮಾಡಿ. ಓ ಏನು ಸರ್ ದೇವ್ದ ರೂಮು. AC ಐತಾ? ಲೈಟ್ ಆನ್ ಮಾಡಿ ಸಾರ್. ಇಲ್ಲ ಸ್ವಿಚ್ ಕೊಡು. ಏನು ಹುಡುಕ್ತಾ ಇದ್ದೀರಾ? ಹಾಂ ಸರ್, ಪರವಾಗಿಲ್ಲ ಸರ್, ಒಳ್ಳೆ ರೂಮು. ಒಳ್ಳೆ ರೂಮು. ಹ್ಞೂ, ಟೇಬಲು ವ್ಯವಸ್ಥೆಗೆ. ನೀವೇನು ಬಾಟ್ಲಿ ಜೋಡಿಸ್ತಾ ಇದ್ದೀರಾ? ಸೊ ಎಲ್ರಿಗೂ ಶುಭರಾತ್ರಿ. ಗುಡ್ ನೈಟ್ ಅಂತ ಹೇಳೋಂಗಿಲ್ಲ ಅಲ್ಲ ಸರ್ ಇವಾಗ? ಇಲ್ಲ, ಗುಡ್ ಮಾರ್ನಿಂಗು. ಎಲ್ರಿಗೂ ಗುಡ್ ನೈಟು, ಆದರೆ ನಮಗೆ ಮಾತ್ರ ಗುಡ್ ಮಾರ್ನಿಂಗು. ಸೊ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಹಾಂ, ದಿ ನೆಕ್ಸ್ಟ್ ಡೇ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಲ್ಲ ಗುಡ್ ಮಾರ್ನಿಂಗ್. ನಾನೇ ಬಂದಿದ್ದೆ. ಹಾಂ, ದಾರ ಕಟ್ಟವ್ರೆ. ಸೊ ಇವಾಗ ಟೈಮ್ 8 ಗಂಟೆ. ಇವಾಗ ಶಾಸ್ತ್ರಗಳು ಸ್ಟಾರ್ಟ್ ಅಂತೆ. ಸೊ ನಾವು ಫ್ರೆಶ್ ಅಪ್ ಆಗಿ ಪಟ ಅಂತ ಹೋಯ್ತಾ ಇದ್ದೀವಿ. ಲಗೇಜೆಲ್ಲ ಕಾರ್ಗೆ ಹಾಕ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು. ಇದೇ ನಾವಿರೋ ಚೌಟ್ರಿ ಸರ್. ಅದೇ ಔಟ್ಡೋರ್ ಇವಾಗಲೇ ತೊಗೊಂಡ್ಬಿಡ್ಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತೈತೆ. ರಾತ್ರಿ ಈ ಥರ ಇರಲೇ ಇಲ್ಲ. ಇನ್ನೊಂದು ಸ್ವಲ್ಪ ಬಿಸಿಲು ಬರುತ್ತೆ. ಬಿಸಿಲು ಬಂದುಬಿಟ್ರೆ ನಮ್ಗೆ ಔಟ್ಪುಟ್ ಚೆನ್ನಾಗಿ ಸಿಗೋಲ್ಲ. ಹಾಂ, ದೊಡ್ಡ ರೋಡ್ ಆಗುತ್ತೆ ಸರ್ ಇದು. ಇನ್ನೂ ಮಾಡಲಿ ನಾವು ಇನ್ನೊಂದು ಸ್ವಲ್ಪ ಬರೋಣ ಬನ್ನಿ ಸರ್. ಇನ್ನೂ ಯಾರು ರೆಡಿನೇ ಇರಲ್ಲ ಸರ್. ಕ್ಲೀನೇ. ಓ ಆಲೇ ಡುಮ್ಟಕ್ಕ ಹೊಡಿತವ್ರೆ. ಹಾಂ, ಅವ್ರಿಗೆ ಏನು ಮಾಡೋ ಕೆಲಸ ಇಲ್ಲ. ನೆನ್ನೆ ತಲೆನೋವು ಬಂದ್ಬಿಡ್ತು. ಬಂದಿದ ತಕ್ಷಣ ಶುರು ಹಚ್ಕೊಂಡ್ಬಿಟ್ಟಿದ್ರಲ್ಲ. ಹಾಂ, ನಮ್ಮ ಭಯ್ಯ ಶ್ರೀಕಾಂತ್ ಎಲ್ಲ ಅಲ್ಲೇ ರೆಡಿಯಾಗಿ ಬಂದ್ಬಿಟ್ಟವನೆ. ಗೌತಮ್ ಬರಬೇಕು. ಹಂಗೆ ಪೂಜೆ ಕೊಟ್ಟಿದ್ದಾರ? ಇಲ್ಲ, ದುಂಟಕ್ಕೆ ಹೊಡಿತವ್ರೆ. ಇದೆಯಾ? ಏನು ಮಾಡ್ತಾ ಇದೆಯಾ? ನೀರೆಲ್ಲ ಚೆಲ್ಕೊಂಡು. ಬೇಡ ಬಿಡು, ಗಲೀಜ್ ಮಾಡಬೇಡ. ಸೊ ಸರ್ ಬನ್ನಿ, ಅದು ಗಾಡಿಗೆ ಇಟ್ಬೋಣ. ಬ್ಯಾಗ್ ಗಾಡಿಗೆ. ಇನ್ನೂ ಬ್ಯಾಗ್ ನಮ್ಗೆ ಅವಶ್ಯಕತೆ ಇಲ್ಲ. ಬರೀ ಕ್ಯಾಮ್ರಾ ಕಿಟ್ ಒಂದೇ ಇದ್ದರೆ ಸಾಕು. ಹೇಗೆ ಹೋಗಿ ಪಟ ಅಂತ ಕೆಲಸ ಶುರು ಮಾಡಬೇಕು. ಸಿಕ್ಕಾಪಟ್ಟೆ ಕಾಲಲ್ಲಿ ನೋಯ್ತೈತೆ. ನೆನ್ನೆ ಎಲ್ಲ ನಿಂತು. ಬನ್ನಿ, ಹೊರಗಡೆ ರೆಡಿ ಆಗಿದ್ದಾರಾ ಏನೋ, ಹೋಗಿ ನೋಡ್ಕೊಬರುವ. ನೀಟಾಗಿ ಕ್ಯಾಪ್ಚರ್ ಮಾಡೋ. ಈಗ ಲೆಫ್ಟ್ ಆಯ್ತು, ರೈಟ್ ಆಯ್ತು, ಈಗ ಸೀದಾನಾ? ಹಾಂ, ಸರ್ ಅಲ್ಲೇ ಇರಲಿ, ಬನ್ನಿ, ಅಲ್ಲಿ ಇಟ್ಬಿಟ್ಟು ಬನ್ನಿ. ಬರತ್ತ ನಿದ್ದೆ ಬಂತಾನ ರೂಮಲ್ಲಿ? ನಿದ್ದೆ ಬಂತ ರೂಮಲ್ಲಿ? ಇವ್ರು 3 ಮುಕ್ಕಾಲಲ್ಲಿ ಫೋನ್ ಮಾಡೋರು ನನಗೆ. ನಾವು ಅದೇ ತಾನೇ ಬಂದು ಮಲಗಿದ್ದೀವಿ. ನೀವು ಎಚ್ಚರಣೆ ಆಗೋದು ಸಾಕಾತ. ಮಲಗಿದ ತಕ್ಷಣ ನಿದ್ದೆ ಬಂತು ನಮಗೆ. ಹಾಂ, ಶ್ರೀಕಾಂತ್ ಬಂದು ಫೋನ್ ಮಾಡೋಣ. ಹಾಂ, ನಾವು ಔಟ್ಡೋರ್ ಹೋಗಿದ್ದು ಔಟ್ಡೋರ್ಗೆ. ಹಾಂ ಸರ್ ಬನ್ನಿ, ಒಂದು ಆಗೋಯ್ತಂತ ಔಟ್ಡೋರ್. ನಾವು ಹೋಗಿ ಮುಗಿಸ್ಕೊ ಬರೋಣ. ಹಂಗೆ ಮೇವು ಹಾಕೊಂಡು. ಯಾರನ್ನ ಟಿಫನ್ ಹೋಗೋಣ ಬನ್ನಿ. ಇದು ತೊಗೊಂಡೋಗೋಣ. ಇದು ಇಲ್ಲಿಂದನೇ. ಹಾಂ ಮಗ ಸೈಡ್ ಬರೋ.
ಲೋ ಬಾ, ಇಲ್ಲಿ ಜನ ಓಡಾಡ್ತಾ ಇರ್ತಾರೆ, ಆಮೇಲೆ ಆಗಲ್ಲ ಹಿಂಸೆ. ಬಾಸು ನೆನ್ನೆಯಿಂದ ಆರಾನೇ ಹಾಕಿಲ್ಲ. ಈಗ ಭೋಜನ ಕಾರ್ಯಕ್ರಮ, ತಿಂಡಿಯ ಸಮಯ ಬಂದಿದೆ. ತಿಂಡಿಗೆ ಬಂದರೆ ನಮ್ಮ ಸುರೇಶ್ ಸರ್ ಫೇವ್ರೆಟ್ ತಿಂಡಿ ಇವತ್ತು ಇಡ್ಲಿ ವಡೆ. ಯಾರು ಬಂದಿಲ್ಲ. ಹಾಗೆ ಸೇಮ್ ಮತ್ತೆ ಹೋಲ್ಡ್ ಆಗಿ ಹಾಗೆ ಇಲ್ಲಿ ಬರ್ರಿ. ತಡಿಫೈಲ್ ಇದೆ, ಸೆರೆ ಸಿಗಲಿಲ್ಲ. ಇವಾಗ ಬಂದ್ರ ವೆಯ್ಟ್ ಹಾಗೆ ನಿಮ್ಮ ಮಗ ಭರತ್ ಕಪಲ್ ಇವಾಗ ಬಂದ್ರ. ಹಾಗೆ ನೋಡಿ ಸ್ಟ್ರೈಟ್ ಲುಕ್ ನೋಡಿ, ಸ್ಟ್ರೈಟ್ ಲುಕ್ ನೋಡಿ. ರೈಟ್ ಮೇಡಮ್ ಫಸ್ಟ್ ಟೈಮ್ ಶಾಸ್ತ್ರ ಇಂಪಾರ್ಟೆಂಟ್ ಅಂತಂದವ್ರೆ. ಇಂಪಾರ್ಟೆನ್ಸ್ ಬರ ಸೈಡ್ಗೆ ಸ್ವಲ್ಪ ಕರೆಕ್ಟಾಗಿ ಸೆಂಟ್ರ್ ಬರುತ್ತೆ. ಇಲ್ಲಿಗೆ ನಮ್ಮ ತರೀಕೆರೆ ಪ್ರವಾಸದ ಸಕ್ಸಸ್ ಆಗಿದೆ. ನಮ್ಮ ಹುಡುಗರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿಮಿಷ ಬನ್ನಿ. ಹಾಂ ಇಂಟ್ರೋ ತುಂಬ ಚೆನ್ನಾಗಿದ್ದಾರೆ. ಬರೀ ಅಡ್ಲಾಗಿ ಬರೋದು. ಅತಿ ಶೀಘ್ರದಲ್ಲಿ ಆಗ್ತೀನಿ. ಸ್ವಲ್ಪ ಅಡ್ಡ ಬರ್ತಾರೆ, ಸ್ವಲ್ಪ ಜಗಳ ಮಾಡ್ಕೋತಾರೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಕಿರಿಕ್ ಬರತ್ತಂತ ಅವರು ಡ್ರೋನ್ ಎಲ್ಲ ಆರಿಸ್ಕೊಂಡ್ರೆ ಇವತ್ತು. ಡ್ರೋನ್ ಎಲ್ಲ ಚೆನ್ನಾಗಿ ಆರಿಸಿದ್ದಾರೆ, ತೊಂದರೆ ಇಲ್ಲ. ಇವರು ನಮ್ಮ ಸುರೇಶ್ ಸರ್ ಅಂತ ವಿಡಿಯೋ ಚೆನ್ನಾಗಿ ತೆಗೆದ್ರು. ಎಲ್ಲರೂ ಆಡ್ಕೊಂಡು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಏನೋ ಹ್ಯಾಕ್ ಆಗ್ಬಿಟ್ಟಿದೆಯಂತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾವ್ರೆ ಈಗ. ವಾಟ್ಸಪ್ ಹಾಕಾಗಿದೆ, ದಯವಿಟ್ಟು ಹುಷಾರಾಗಿದೆ. ಓಕೆನಾ? ಇನ್ನು ಬನ್ನಿ ಶ್ರೀಕಾಂತ್ ಎಲ್ರಿಗೂ ಗೊತ್ತು. ಇವಾಗ ಲಗೇಜ್ ಪ್ಯಾಕ್ ಮಾಡಿಕೊಂಡು ರೇಟು ಬ್ಯಾಕ್ ಟು ಬ್ಯಾಂಗ್ಳೂರು. ಸ್ವಲ್ಪಷ್ಟು ಈಗ ಇನ್ನೂ ಊಟ ಮಾಡಿಲ್ಲ ಬುಕ್ಸ್ ನೋಡಿ, ಇಷ್ಟೆಲ್ಲ ಆಗಿದೆ. ಇನ್ನು ಊಟ ಮಾಡಿಲ್ಲ. ನಾವು ಊಟ ಮಾಡಬೇಕು, ದಯವಿಟ್ಟು ಊಟ ಮಾಡಿಕೊಂಡು ಹೊರಡಬೇಕು. ಮೇನ್ ಇಂಪಾರ್ಟೆಂಟ್ ಪೇಮೆಂಟ್ ಆಗಿಲ್ಲ, ಪೇಮೆಂಟ್ ಇತ್ತು. ಸೊ ಒಂದು ರೇಂಜಿಗೆ ಸೂಪರಾಗಿ ಕೆಲಸ ಮುಗೀತು. ಬೆಳಿಗ್ಗೆಯಿಂದ ಗಾಡಿ ಬಿಸಿಲಲ್ಲಿ ಒಣ ಕುಂತೈತೆ. ಇವಾಗ ಲಗೇಜೆಲ್ಲ ಗಾಡಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು. ಇವಾಗ ಸದ್ಯಕ್ಕೆ ರೂಮ್ಗೆ ಹೋಗಿ ರೂಮ್ ಎಲ್ಲ ವೆಕೇಟ್ ಮಾಡಿಲ್ಲ. ರೂಮ್ ವೆಕೇಟ್ ಮಾಡಿಕೊಂಡು ಹೋಟ್ಲಲ್ಲಿ ಮುಗಿಸೋಣ. ಫಸ್ಟು ಸಿಕ್ಕಾಪಟ್ಟೆ ತಲೆನೋಯ್ತೈತೆ. ಹೊಟ್ಟೆ ಕೂಳಾಕಬೇಕು. ಹೊಟ್ಟೆಗೆ ಬಿದ್ದರೆ ಆರಾಮಾಗಿ ಎಲ್ಲ ಕೆಲಸ ತಾನಾಗೆ ಆಯ್ತದೆ. ಕ್ಲೈಂಟು ಫುಲ್ ಖುಷಿ ಇವತ್ತು ಕೆಲಸದಲ್ಲಿ. ನಮಗೂ ಫುಲ್ ಹ್ಯಾಪಿ. ಯಾವುದೇ ಇರಿಟೇಷನ್ ಇಲ್ಲದೆ, ಟೆನ್ಷನ್ ಇಲ್ಲದೆ ಆರಾಮಾಗಿ ಕೆಲಸ ಆಯಿತು. ಅಪ್ಪಪ್ಪ ಅಮ್ಮ, ಏನು ಕಾದೈತೆ ಒಳಗಡೆ. ಕಾವು ಅಂತೀರಾ? ಸೆಕೆ ಬಿಸಿಲಲ್ಲಿ ನಿಂತಿತ್ಕೋತ್ಕು ಗಾಡಿ. ಬಿಸಿಲು ಹೆಂಗೆ ಹೊಡಿತೈತೆ? ಗೌತಮ್ ಯಾರು ಯಾರು ಏನು ತಗೋರು ಬೈಯೋದು ನೀನು ಓನರ್ಗೆ? ಹಾಂ, ಓನರ್ಗೆ ಯಾಕ್ರಿ ಬೈಯೋದು? ಗೌತಮ್ ಈ ಬಸ್ ಹತ್ಬಿಡ್ಬಿಡಿಲ್ಲ ಅಂದ್ರೆ ಅವನು ನಾಳೆ ಹತ್ಕೊಂಡು ಹೋಯ್ತಾವನ. ಮೈಸೂರಿಗೆ ಈ ಬಸ್ ಮೈಸೂರಿಗೆ ಹೋಯ್ತದ? ಮೈಸೂರು ಹೋಗ್ತಾನೆ. ಅದು ಬೆಂಗಳೂರು ಬಸ್ ತಾನೆ? ಬೆಂಗಳೂರಿಗೆ ತಾನೆ ಹೋಗೋದ? 51 ಅಂತ ಐತೆ. ಯಾಕೆ ಏನು ಹೊಡಿತೈತೆ? ನಮ್ಮನೆ ಥರನೇ ಎಲ್ಲ ಅಡ್ಜಸ್ಟ್ ಆದ್ರಿ. ಸರಿ ಆಂಟಿ, ಬಾಯ್. ಬರಲಾ? ಬಾಯ್. ಇವರು ಬಜ್ಜಿ ಹಾಕ್ತಾರ ಕೇಳ್ರೆ. ಯಾವ್ದಾದ್ರು ಸರಿ. ಅಪ್ಪಪ್ಪಪ್ಪಪ್ಪ ದೇವ್ರೆ. ಯಾವ್ರಿದು? ಯಾವೂರಪ್ಪ ಇದು? ಭರತ್ ಯಾವೂರ ಇದು? ಯಾವ ಟೋಲು? ಕದಬೇಳಿ ಟೋಲ್. ಕದ್ರೇನಹಳ್ಳಿ? ಕದ್ಬೇಳಿ. ಬಾ, ಟೀ ಕುಡಿಯಲ್ವಾ? ಟೀ ಏನೋ
ಕಳ್ಳ ಗೊತ್ತಾ ನೀನು. ಈಗ ನಮ್ಮ ಜರ್ನಿ ಚೌಟ್ರಿಯಿಂದ ಅರ್ಧ ದಾರಿಗೆ ಬಂದಿದ್ದೀವಿ. ಇನ್ನು 120 ಕಿಲೋಮೀಟ್ರ್ ಜರ್ನಿ ಬರಬೇಕು. ಇವಾಗ ಟೀ ಬ್ರೇಕ್. ಸಾಕಾಗಿದೆ ಪಾಪ ಜರ್ನಿ ಮಾಡಿ ಮೈಮುರಿ. ಸಿಕಂದರ್ ಯಾರು ಹೋದ್ರು ಲಗೇಜ್ ತೊಗೊಂಡ್ಬರಕ್ಕೆ? ಹಾಂ ಹಾಂ, ಬಜ್ಜಿ ಬಿಸಿ ಬಿಸಿ ಸೂಪರು. ಜಾಸ್ತಿ ಆಗಿದೆ. ಚೆನ್ನಾಗಿದೆ. ನೀನು ಮಲಗಿದಲ್ಲಿ ಏನು ತಿಕ್ಕೆದ್ದು ಬಂದೆ? ಬೇಡ ಮನಿಕೋ ಹೋಗು, ನೀನು ತಿನ್ನಬಾರ್ದು, ಹುಷಾರಿಲ್ಲ ನಿಂಗೆ. ಎತ್ಕೊಳಪ್ಪ ನಿಮ್ಮ ಲಗೇಜ್ಗಳ. ಫಸ್ಟ್ ಪಿಕಪ್ ಮಾಡಿದ್ದು ನಿನ್ನೆ, ಈಗ ಫಸ್ಟ್ ಡ್ರಾಪ್ ಮಾಡ್ತಾ ಇರೋದು ನಿನ್ನೆ. ಬಿಡಿ ಮಗನೇ ಹೋಗು. ಬಾಯ್. ಹಾಂ ನಡೆ. ಹಾಂ ಅದಕ್ಕೆ ಹೇಳೋ ಗೇಟ್ ತೆಗೆದ್ಬಿಡು, ಅಳಿಕೆ ಬಿಟ್ಬಿಡ್ತೀನಿ ಅಂತ ಸೀದಾ ಅಂತ ಹೇಳಿದ್ದು. ಇಲ್ಲೇ ಫಸ್ಟ್ ಫ್ಲೋರ್ ನೆಗ್ಸ್ಬಿಟ್ಟು ಆತೆಗೆ. ಅದೇ ಇಲ್ಲೇ ನೆಗೆಸ್ಬಿಡ್ಲಾ ಫಸ್ಟ್ ಫ್ಲೋರ್ಗೆ. ನಮ್ಮವು ಲಗೇಜ್ ಎತ್ಕೊಂಬಿಟ್ಟಿಯಪ್ಪ, ನೋಡ್ಕೊಂಡು ಎತ್ಕೊಳ್ಳೋ. ನಿಮ್ದು ಮಾತ್ರ ನಾವು ಏನು ಹೇಳಪ್ಪ. ನಿಮ್ಮ ವಸ್ತು ನಮ್ಗೆ ಹಾಕ್ರಿ. ಹೌದಾ? ಪರದ ವಸ್ತು ಪಾಷಾಣ. ಅಯ್ಯೋ ಇದೇನ್ಲ ತೆಗಿತಾ ಇದೆಯೇ? ಟಾರ್ಚ್ ಹಾಕ್ಲ ಬರತ್ತಾ? ಆ ಕಡೆ ನಮ್ಗಿರೋದು. ಏಯ್ ನಡಿ ತೊಲಗು, ಬಡಿ ಐತೆ ಹೋಗು. ಬಾಯ್. ಫೈನಲಿ ಈಗ ಎಲ್ಲಿಂದ ಜರ್ನಿ ಶುರು ಮಾಡೋದನ್ನೋ ನಮ್ಮ ಮನೆ ಅಲ್ಲಿಗೆ ಬಂದು ನಿಂತಿದ್ದೀನಿ. ಇವಾಗ ಎಲ್ಲರೂ ಡ್ರಾಪ್ ಮಾಡಿ ಬರೋಷ್ಟರಲ್ಲಿ ಟೈಮ್ ಎಷ್ಟು ಇವಾಗ? ಓಹ್ 11 ಗಂಟೆ ಆಗೋಯ್ತು. ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಮಲಗಿರ್ತಾರೆ. ನಾನು ಇವಾಗ ಬಂದಿದ್ದೀನಿ. ಇವಾಗ ಲಗೇಜೆಲ್ಲ ಇಳಿಸ್ಬಿಟ್ಟು ನಾನು ಊಟ ಮಾಡ್ಕೊಂಡು ಮಲ್ಕೋಬೇಕು. ಸಿಕ್ಕಾಪಟ್ಟೆ ಟಯರ್ಡಾಗೈತೆ. ಇನ್ನು ಮತ್ತೆ ನಾಳೆ ಎದ್ದರೆ ಮತ್ತೆ ಚನ್ನಪಟ್ಟಣ ಇವೆಂಟು, ಮತ್ತೆ 2 ಡೇಸಲ್ಲೇ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ಶುಭರಾತ್ರಿ. ಥ್ಯಾಂಕ್ ಯು.